ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಇವಾಗ ಆರಾಮಾಗಿದ್ದೀನಿ. ನೀವು ಕೂಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ಬೆಳಿಗ್ಗೆನೇ ನುಗ್ಗೆ ಸೊಪ್ಪು ಹಾಕ್ಬಿಟ್ಟು ಮೂಲಂಗಿ ಸಾಂಬಾರು ಮಾಡ್ತಾಯಿದ್ದೆ. ಚೆನ್ನಾಗಿರುತ್ತೆ. ಅದನ್ನು ಹಾಗೆ ತೋರ್ಸೋಣ, ಇದೇನು ಹೊಸ್ತಲ್ಲ, ಎಲ್ಲರೂ ಮಾಡ್ತಾರೆ. ಆದರೆ ಇದು ಡಿಫ್ರೆಂಟಾಗಿದೆ, ಚೆನ್ನಾಗಿದೆ. ನಾನು ಮೂಲಂಗಿ ಸ್ವಲ್ಪ ಕಡಿಮೆ ಇತ್ತು, 3 ಮೂಲಂಗಿ ಇರೋದ್ರಿಂದ ನಮ್ಮನೇಲಿ ಜನ ಜಾಸ್ತಿ ಇರೋದ್ರಿಂದ ಮೂರು ಮೂಲಂಗಿ ಎಲ್ಲ ಸಾಕಾಗಲ್ಲ, ಸ್ವಲ್ಪ ಆಗುತ್ತೆ. ಹಾಗಾಗಿ ಸ್ವಲ್ಪ ಏನಾದರೂ ಡಿಫ್ರೆಂಟಾಗಿ ಮಾಡೋಣಲ್ಲ ಅಂತೇಳ್ಬಿಟ್ಟು ಮನೆ ಪಕ್ಕದಲ್ಲೇ ನಾನು ನುಗ್ಗೆ ಗಿಡ ಹಾಕ್ಕೊಂಡಿದ್ವಿ ಒಂದನ್ನು. ಅದು ಚೆನ್ನಾಗಿ ದೊಡ್ಡದು ಮರ ಆಗಿ ಚೆನ್ನಾಗಿ ಸೊಪ್ಪಿಟ್ಟಿತ್ತು. ಹಾಗೆ ಮಳೆ ಬಂದಾಗ ಚೆನ್ನಾಗಿ ಚಿಗುರುತ್ತಲ್ವ, ಅದನ್ನು ಸ್ವಲ್ಪ ಒಂದು 3 ಕಡ್ಡಿ ದೊಡ್ಡದು 3 ಕಡ್ಡಿ ಕಿತ್ಕೊಂಡ್ಬಂದಿದ್ದೆ. ಫ್ರೆಶ್ ಆಗಿರೋದು ಇವಾಗ ತಾನೇ ಕಿತ್ಕೊಂಡ್ಬಂದೆ. ಹಾಗೆ ಎಲೆ ಕೂಡ ಚೆನ್ನಾಗಿತ್ತು, ಒಂದು ಹುಳ ಕೂಡ ಆಗಿರಲಿಲ್ಲ. ಅದನ್ನೆಲ್ಲ ನೀಟಾಗಿ ಸೊಪ್ಪನ್ನು ಸೋಸ್ಕೊಂಡು ನನಗೆ ಈರುಳ್ಳಿ ಮತ್ತು ಕರಿಬೇವು ಸೊಪ್ಪು ಜೊತೆಗೆ ಇದು ನುಗ್ಗೆ ಸೊಪ್ಪನ್ನು ಸೇರಿಸ್ಕೊಂಡು ಎಣ್ಣೆಯಲ್ಲಿ ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡ್ತೀನಿ. ನುಗ್ಗೆ ಸೊಪ್ಪು ಸ್ವಲ್ಪ ಗಟ್ಟಿ ಇರುತ್ತಲ್ವ, ಹಾಗಾಗಿ ಈರುಳ್ಳಿ ಮತ್ತು ಕರಿಬೇವು ಸೊಪ್ಪು ನುಗ್ಗೆ ಸೊಪ್ಪನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು ಸಾಂಬಾರು ಮಾತ್ರ. ಆದರೆ ನನಗೆ ಗೊತ್ತಿತ್ತು 100% ಚೆನ್ನಾಗಿ ಬರುತ್ತೆ ಸಾಂಬಾರು ಅಂತ ಅಂದ್ಕೊಂಡಿದ್ದೆ. ಹಾಗೆ ಕೂಡ ಚೆನ್ನಾಗಿ ಬಂತು. ನೋಡ್ಬೋದು ಇಲ್ಲಿ ನಾನಿವಾಗ ಒಂದು ಮೂಲಂಗಿನ ಮಧ್ಯದಲ್ಲಿ ಕಟ್ ಮಾಡಿಬಿಟ್ಟು ಈ ಥರ ಮಾಡ್ತೀನಿ. ರೌಂಡಾಗಿ ಗಾಲಿ ಥರ ಎಲ್ಲ ಮಾಡಲ್ಲ. ಮಕ್ಕಳೆಲ್ಲ ಸ್ವಲ್ಪ ದೊಡ್ಡದಾಗಿರುತ್ತಲ್ಲ, ತಿನ್ನೋದಿಲ್ಲ. ಹಾಗಾಗಿ ಮಧ್ಯದಲ್ಲಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಪಕ್ಕದಲ್ಲಿ ನಾನು ಬೇಳೆ ಮತ್ತು ಟೊಮೆಟೊನ ಬೇಯಿಸ್ಕೊತಾ ಇದ್ದೀನಿ. ನಾವು ಯಾವಾಗಲೂ ಅಷ್ಟೇ ರುಬ್ಬೋದಕ್ಕೆಲ್ಲ ಟೊಮೆಟೊ ಹಾಕಲ್ಲ, ಹಾಗೆ ಒಗ್ಗರಣೆಗೆ ಕೂಡ ಟೊಮೆಟೊ ಹಾಕೋದಿಲ್ಲ. ನಾವು ತೊಗರಿಬೇಳೆ ಬೇಯಿಸ್ಕೊತೀವಲ್ವ, ಆ ಟೈಮಲ್ಲಿ ಟೊಮೆಟೊ ಮತ್ತು ಬೇಳೆ ಬೇಕಾಗ್ತೀವಿ. ನೋಡ್ಬೋದು ಮೂಲಂಗಿ ಎಲ್ಲ ಬೆಂದಿದೆ. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, ತುಂಬ ಬೆಂದಿಲ್ಲ, ಒಂದು ಅರ್ಧ ಅಷ್ಟು ಮೂಲಂಗಿ ಬೆಂದಿದೆ. ಸೊಪ್ಪು ಕೂಡ ಚೆನ್ನಾಗಿ ಬೆಂದಿದೆ ನೋಡಿ. ಇವಾಗ ನಾನು ಟೊಮೆಟೊ ಮತ್ತು ಬೇಳೆ ಬೇಯಿಸ್ಕೊಂಡಿದ್ದಲ್ವ, ಆ ಟೊಮೆಟೊನ ಸಪ್ರೇಟಾಗಿ ಎತ್ಕೊಂಡ್ಬಿಟ್ಟು ಬೇಳೆ ಮಾತ್ರ ಹಾಕ್ಕೊಂಡಿದ್ದೀವಿ. ಇವಾಗ ಸಾಂಬಾರು ಪುಡಿ ಮತ್ತು ಬೇಯಿಸಿಟ್ಕೊಂಡಿರೋ ಟೊಮೆಟೊನ ಚೆನ್ನಾಗಿ ಕೈಯಲ್ಲಿ ಕಿವುಚ್ಬಿಟ್ಟು ಅರಿಶಿನ ಪುಡಿ ಮತ್ತು ಟೊಮೆಟೊ ಸಾಂಬಾರು ಪುಡಿ ಚೆನ್ನಾಗಿ ಕೈಯಲ್ಲಿ ಕಿವುಚ್ಬಿಟ್ಟು ಹಾಕ್ಕೊಂಡು ಕೊನೆಯಲ್ಲಿ ಸ್ವಲ್ಪ ಹಸಿ ಕೊಬ್ಬರಿ ತುರಿ ಹಾಕ್ಬಿಟ್ರೆ ಸಾಂಬಾರು ರೆಡಿಯಾಗೋಯ್ತು. ನಿಜವಾಗ್ಲೂ ಹೇಳ್ತೀನಿ, ಅಷ್ಟು ಸೂಪರಾಗಿ ಬಂದಿತ್ತು ಸಾಂಬಾರು ಮಾತ್ರ. ನೋಡಿದ್ರೇ ಗೊತ್ತಾಗುತ್ತೆ ನಿಮ್ಗೆ ಯಾವ ರೀತಿ ಅದಿದೆ ಅಂತ ಸಾಂಬಾರು. ಅಷ್ಟು ಚೆನ್ನಾಗಿ ಟೇಸ್ಟ್ ಕೂಡ ಇತ್ತು, ತುಂಬಾ ಚೆನ್ನಾಗಿತ್ತು. ಆ ನುಗ್ಗೆ ಸೊಪ್ಪು ಹಾಕಿರೋದು ಗೊತ್ತೇ ಆಗ್ತಿರಲಿಲ್ಲ, ಅಷ್ಟು ಚೆನ್ನಾಗಿತ್ತು ಟೇಸ್ಟು. ಹಾಗೆ ಚೆನ್ನಾಗಿತ್ತು ನೋಡಿ. ನಿಮ್ಗೆ ಯಾರಿಗಾದ್ರೂ ಸಾಂಬಾರು ಪುಡಿ ರೆಸಿಪಿ ಬೇಕು ಅಂದರೆ ಸಪ್ರೇಟಾಗಿ ಹಾಕ್ಕೊಂಡಿದ್ದೀನಿ, ನೋಡಿಬಿಟ್ಟು ಬೇಕು ಅಂದರೆ ಮಾಡ್ಕೊಳ್ಳಿ ಸಾಂಬಾರು ಪುಡಿ. ಹಾಗೆ ನೋಡ್ಬೋದು ಖಾರ ಪುಡಿ ಸಾಂಬಾರು ಪುಡಿ ಒಟ್ಟಿಗಿದೆ. ಖಾರ ಪುಡಿ ಹಾಕಿದ್ದೀರಂತ ಮತ್ತೆ ಕೇಳೋಕೆ ಹೋಗಬೇಡಿ. ನಮ್ಮ ಮನೇಲಿ ಸಾಂಬಾರು ಪುಡಿ ಖಾರ ಮತ್ತು ಹಳದಿ ಸಾಂಬಾರು ಪುಡಿ ಎರಡೂ ಮಿಕ್ಸ್ ಇರುತ್ತೆ. ಖಾರ ಅದರಲ್ಲಿ ಹಾಕ್ಸ್ಕೊಂಬರ್ತೀವಿ. ಒಂದು ಸರಿ ಯಾರಾದರೂ ಈ ಥರ ಟ್ರೈ ಮಾಡಿ ಮಾಡಿದರೆ ಬಂದುಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ಮಗ ಏನು ಮಾಡಿದ್ದ, ಒಂದು ಡ್ರಾಯಿಂಗ್ ಬುಕ್ಕಿಗೆ ಬೈಂಡಿಂಗ್ ಹಾಕ್ಕೊಂಡಿಲ್ಲ, ನಾನೇ ಹಾಕ್ಕೊತೀನಿ ಅಂತ ಹೇಳ್ದ. ನಾನು ಹಾಕ್ಕೊಡ್ತೀನಿ ಅಂತ ಕೇಳಿದ್ರು ಸಮಾಧಾನ ಇರಲಿಲ್ಲ ಅವನಿಗೆ. ಹಾಕ್ಕೊತೀನಿ ಅಂತ ಹೇಳ್ಬಿಟ್ಟು ಏನು ಮಾಡ್ದ, ಸರಿ ಹಾಕು ಅಂತ ಹೇಳಿದ್ರೆ ಅವ್ನು ಏನು ಮಾಡಿದ್ದಾನೆ, ಬುಕ್ಕನ್ನೆಲ್ಲ ಓಪನ್ ಮಾಡಿ ಆ ಬುಕ್ಕು ಸೈಜ್ ಎಷ್ಟಿದೆ ಅಷ್ಟು ಮಾತ್ರ ಕಟ್ ಮಾಡಿಬಿಟ್ಟಿದ್ದಾನೆ. ಒಂದು ಕಡೆ ಎಕ್ಸ್ಟ್ರಾ ಕಟ್ ಮಾಡಿದ್ದಾನೆ, ಇನ್ನೊಂದು ಕಡೆ ಎಕ್ಸ್ಟ್ರಾ ಕಟ್ ಮಾಡೋದು ಮರ್ತ್ಬಿಟ್ಟು. ನೋಡ್ಬೋದು ಯಾವ ರೀತಿ ಹಾಕಿದ್ದಾನೆ ಅಂತ. ಅದು ಸಾಕಾಗಿಲ್ಲ ಅವನಿಗೆ. ಅದಕ್ಕೆ ಮಾಡಿ ಟೇಪ್ ಇರುತ್ತಲ್ಲ, ವೈಟ್ ಟೇಪು, ಅದನ್ನೆಲ್ಲ ಫುಲ್ಲು ಪ್ಯಾಚ್ ವರ್ಕ್ ಅಂತಾರಲ್ಲ, ಮತ್ತೆ ಎಕ್ಸ್ಟ್ರಾ ಅರ್ಥ ತೊಗೊಂಡು ಅದಕ್ಕೆ ಒಂದು ಕಡೆ ಸೈಡಿಗೆ ಗಮ್ ಹಾಕಿ ಇನ್ನೊಂದು ಕಡೆ ಸೈಡಿಗೆ ಸ್ಟೆಪ್ಲರ್ ಇರುತ್ತಲ್ಲ ಎಲ್ಲ ಪಿನ್ ಮಾಡಿಬಿಟ್ಟಿದ್ದಾನೆ. ನಾನು ನೋಡೋಣ ಯಾವ ಥರ ಬೈಂಡಿಂಗ್ ಹಾಕ್ಕೊಂಡಿದ್ದು ತೊಗೊಂಬಾರಪ್ಪ ಅಂತ ಹೇಳಿದರೆ ತೊಗೊಂಬಂದು ನೋಡಿದ್ರೆ ಈ ಥರ ಮಾಡ್ಕೊಂಬಿಟ್ಟಿದ್ದಾನೆ. ಅದಕ್ಕೆ ನಾನು ಹೇಳಿದೆ, ನೋಡ್ದೆ ಎಷ್ಟು ಕಷ್ಟ ಆಗುತ್ತೆ, ನಾವು ಬೈಂಡಿಂಗ್ ಹಾಕ್ತೀವಲ್ವ, ಎಲ್ಲ ವೇಸ್ಟ್ ಮಾಡ್ಕೊಂಬಂದುಬಿಡ್ತೀರಾ, ಅರಿಯೋದು ಅದೆಲ್ಲ ಮಾಡ್ಕೊಂಬಂದುಬಿಡ್ತೀಯ. ಸ್ಕೂಲಲ್ಲಿ ನೋಡಬೇಕಲ್ವ ಎಷ್ಟು ಕಷ್ಟ ಹಾಕೋದು, ನೀನು ನೀಟಾಗಿ ಇಟ್ಕೊಬೇಕಲ್ವ ಅಂತ ನನ್ನ ದೊಡ್ಡ ಮಗನಿಗೆ ಹೇಳ್ತಿದ್ದೆ. ನೋಡ್ಬೋದು ನಮ್ಮ ದೊಡ್ಡ ಮಗ ತಿನ್ನೋದೇ ಇಲ್ಲ. ಚಿಕ್ಕ ಮಗ ಪಾಪ ಅದ್ರ ಪಾಡಿಗೆ ತಿನ್ನುತ್ತೆ. ಒಳ್ಳೊಳ್ಳೆ ತಿಂಡಿ ಏನಾದ್ರು ಮಾಡಿಬಿಟ್ರೆ ತಿನ್ಬಿಡುತ್ತೆ. ಈ ದೊಡ್ಡದಿದೆಯಲ್ಲ, ಎಂಥ ತಿಂಡಿ ಮಾಡಿದ್ರೂ ತಿನ್ನೋದೇ ಇಲ್ಲ. ಹಾಗಾಗಿ ನಾನೇ ತಿನ್ನಿಸ್ತಾ ಇದ್ದೆ ದೊಡ್ಡವರಿಗೆ. ಚಿಕ್ಕದು ಪಾಪ ಅದೇ ತಿನ್ಕೊಂಡು ಎದ್ದೇಳ್ತು. ನಾನಿಲ್ಲಿ ಪಡ್ಡಂಚು ತೊಗೊಂಬಂದಿದ್ದೆ. ಪಡ್ಡಂಚಿತ್ತು ನಾನ್ ಸ್ಟಿಕ್ದು, ಅದು ಬೇಡ, ಅದು ಅಷ್ಟೊಂದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ನನಗೆ ಸುಮಾರು 2 ವರ್ಷದಿಂದನೇ ತೊಗೊಬೇಕು ಅಂತಿದ್ದೆ. ಗಾಯಸ್ ಕ್ಲೀನ್ಸ್ ಅವ್ರ ಕಡೆಯಿಂದ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೆ. ನಾನು ಕೂಡ ಅವರು ಸ್ಟಾಲ್ ಹಾಕ್ತಾರಂತ ನೋಡ್ತಾನೆ ಇದ್ದೀನಿ. ಶಿವಮೊಗ್ಗದಲ್ಲಿ ಏನಾದರೂ ಹಾಕಿದರೆ ತೊಗೊಳ್ಳೋಣ ಅಂತ. ಅವ್ರು ಹಾಕ್ತಾಯಿಲ್ಲ, ನಾನು ತೊಗೊಳ್ಲಿಲ್ಲ. ಕೊನೆಗೆ ವೆಯ್ಟ್ ಮಾಡಿ ಅಂಗಡಿನಲ್ಲಿ ತೊಗೊಂಡೆ. ಇದಕ್ಕೆ ಬಂದುಬಿಟ್ಟು 550 ರೂಪಾಯಿ ಇದಕ್ಕೆ. ಇದು ಬಂದುಬಿಟ್ಟು ನಾನು ಏನು ಮಾಡಿದೆ, ಹುಣಸೆಹಣ್ಣು ಹಾಕ್ಬಿಟ್ಟು ಉಜ್ಜಿಬಿಟ್ಟೆ. ಹುಣಸೆಹಣ್ಣು ಹಾಕಿದ್ರೆ ಏನಾಯಿತು, ಅದು ತುಕ್ಕಿಡಿತಾ ಬಂತು, ಜಾಸ್ತಿ ತುಕ್ಕಿಡ್ಬಿಡ್ತು. ಹುಣಸೆಹಣ್ಣು ಹಾಕ್ಬಾರ್ದು ಅಂತ ನನಗೆ ಆಮೇಲೆ ಗೊತ್ತಾಯಿತು. ಆಮೇಲೆ ಏನು ಮಾಡಿದೆ, ಸಬೀನ ಹಾಕೋದು, ಚೆನ್ನಾಗಿ ಉಜ್ಜಿ ತೊಳೆದು ಬಿಸಿಲಲ್ಲಿಡೋದು, ಮತ್ತು ಇನ್ನೊಂದು ದಿನ ಸಬೀನ ಹಾಕೋದು, ಚೆನ್ನಾಗಿ ತೊಳೆದ್ಬಿಟ್ಟು ಮತ್ತು ಎಣ್ಣೆ ಹಚ್ಬಿಟ್ಟು ಬಿಸಿಲಲ್ಲಿಡೋದು. ಇದೇ ಥರ ಮಾಡಿ ಎಷ್ಟು ಬ್ಲ್ಯಾಕ್ ಕಲರ್ ಹೋಯಿತು ಅಂದರೆ ತುಂಬಾ ಹೋಯಿತು. ಒಂದೇ ಸರಿಗೆ ಯಾವತ್ತೂ ಮಾಡಬಾರ್ದು.
ಹಾಗೆ ದೋಸೆ ಮತ್ತು ಪಡ್ಡು ಹಿಟ್ಟಿರುತ್ತಲ್ವ ಎಕ್ಸ್ಟ್ರಾ ಉಳಿದಿರುತ್ತಲ್ವ, ಆ ಹಿಟ್ಟನ್ನೆಲ್ಲ ಅದು ಪಡ್ಡು ಒಯ್ದುಬಿಟ್ಟು ಎಲ್ಲ ಎಕ್ಸ್ಟ್ರಾ ಬಿಸಾಕ್ತಾ ಇದ್ದೆ ಅದನ್ನು. ಈ ಥರ 3 ಸರಿ ಮಾಡಿದ್ದೀನಿ. ಏನಿಲ್ಲ ಅಂದರೂ ಸುಮಾರು ಒಂದು 15-20 ದಿನದಿಂದನೂ ಅಂದರೆ ಡೈಲಿ ತೊಳಿತಲ್ಲ, ತೊಳೆದು ಬಿಸಿಲಿಗೆ ಇಡ್ತೀನಿ. ಆದರೆ ಪಡ್ಡನ್ನು ಮಾತ್ರ ನಾವು ಒಯ್ಕೊಂಡು ತಿನ್ನೋದಕ್ಕಿಂತ ಮುಂಚೆ 3 ಸರಿ ಪಡ್ಡನ್ನು ಹಾಕಿ ನಾನು ವೇಸ್ಟ್ ಮಾಡೀನಿ. ಅಂದರೆ ಸ್ವಲ್ಪ ಸ್ವಲ್ಪನ ಹಾಕಿ, ಯಾಕೆಂದರೆ ಫಸ್ಟೇ ಡೈರೆಕ್ಟಾಗಿ ಹೊಟ್ಟೆಗೆ ತೊಗೊಬಾರ್ದಲ್ವ, ಮತ್ತು ಕೆಮಿಕಲ್ ಇರುತ್ತೆ ಅಂತ ಅಂದ್ಕೊಂಡು ನಾನು ಅದು ಪಡ್ಡನ್ನು ಹಾಕಿ ಮತ್ತೆ ವೇಸ್ಟ್ ಮಾಡಿದೆ. ಇವಾಗ ಚೆನ್ನಾಗಿ ಬಂದಿದೆ, ಎಷ್ಟು ಸೂಪರಾಗಿ ಬಂದಿದೆ ಪಡ್ಡು ಅಂದರೆ ನಾವು ಸ್ಪೂನಿಂದ ತುಂಬ ಪ್ರೆಸ್ ಮಾಡಿ ತೆಗಿಯೋದೇ ಬೇಕಾಗಲ್ಲ, ಅಷ್ಟು ಚೆನ್ನಾಗೇ ಬರುತ್ತೆ ಪಡ್ಡು ಮಾತ್ರ. ನಾನು ಇವಾಗ ನಾನ್ ಸ್ಟಿಕ್ ಇದೆಯಲ್ಲ, ಅದು ಸ್ವಲ್ಪ ಜಾಸ್ತಿ ಉರಿ ಆದರೂ ಸಾಕು ಅಂಟ್ಕೊಳ್ಳುತ್ತೆ. ಕಡಿಮೆ ಉರಿ ಆದರೆ ಸ್ವಲ್ಪ ಹಾಗೇ ಇರುತ್ತೆ, ಇದು ಆಗಲ್ಲ. ಈ ಥರ ಅಂಚು ಮಾತ್ರ ತಳಗೆ ಅಂಟ್ಕೊಳ್ಳೋದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ನನಗೆ ಎಷ್ಟು ಖುಷಿ ಆಯ್ತು ಅಂದರೆ ನಿಜವಾಗ್ಲೂ ನಾನು ಫೋನ್ ಮಾಡಿಬಿಟ್ಟು ಆಂಟಿನ ಓದೋಕ್ಕೆ ತೊಗೊಂಬಂದಿದ್ದಲ್ವ, ಆಂಟಿಗೆ ಆವಾಗಲೇ ಫೋನ್ ಮಾಡಿಬಿಟ್ಟು ಆಂಟಿ ತುಂಬ ಚೆನ್ನಾಗಿ ಬರ್ತಾಯಿದೆ ಪಡ್ಡು ಮಾತ್ರ ಸೂಪರಾಗಿದೆ ಅಂತ ಅಂದ್ಕೊಂಡು ಹೇಳ್ತಾ ಇದ್ದೆ. ಸ್ಟಾರ್ಟಿಂಗಲ್ಲಿ ಏನಾಯಿತು, ಹುಣ್ಸೆಹಣ್ಣು ಹಾಕಿ ತಿಕ್ಕಿಲ್ಲ, ಸರಿ ನಿಂಬೆಹಣ್ಣು ಹಾಕಿ ಉಜ್ಜಿದ್ನಲ್ವಾ, ಫುಲ್ಲು ತುಕ್ಕಿಡ್ದು ಕೆಂಪಗಾಗ್ಬಿಟ್ಟಿತ್ತು. ಆ ಕೆಂಪುದು ಹೋಗ್ಲಿಲ್ಲ, 2-3 ದಿನ ಆದರೂ ಹಾಗೆ ಎಲ್ಲಿ ಇಡ್ತೀನಿ ಅಲ್ಲೆಲ್ಲೇ ಕೆಂಪಗಾಗ್ಬಿಡೋದು. ನನಗಂತೂ ಬೇಜಾರಾಗಿಬಿಟ್ಟಿತ್ತು. ವಾಪಸ್ ಬಿಡೋಣ ಅಂದರೆ ಅವ್ರು ಎಲ್ಲಿ ಬಿಡಿಸ್ಕೊತಾರೆ, ಅಂಗಡಿಯವರು ಬಿಡಿಸ್ಕೊಳ್ಳೋದಿಲ್ಲ. ಏನಪ್ಪ ಮಾಡಲಿ, ಆಗಲೇ ಒಂದ್ಸರಿ ವಾಶ್ ಮಾಡಿಬಿಟ್ಟಿದ್ದೀನಿ. ವಾಶ್ ಮಾಡಿದ್ದು ಹೆಂಗೆ ಬಿಡಿಸ್ಕೊತಾರೆ ಹೇಳಿ ಅವರು. ಕೊನೆಗೆ 3-4 ದಿನದಿಂದ ಸಖತ್ ಬೇಜಾರು ಮಾಡಿಕೊಂಡು ಡೈಲಿ ನೋಡೋಣ ಅಂತೇಳ್ಬಿಟ್ಟು ಡೈಲಿ ಸಬೀನ ಹಾಕಿ ಉಜ್ಜಿ ಕ್ಲೀನ್ ಮಾಡಿಕೊಂಡೆ. ಅಂತೂ ತುಂಬ ಚೆನ್ನಾಗಿ ಬಂತದು. ಹಾಗೆ ನಾನು ಕೂಡ ಎಲ್ಲ ಕೆಲಸನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಇವಾಗ ಸಂಜೆ ಮಕ್ಕಳು ಬರ್ತಾರಲ್ವ, ಸ್ವಲ್ಪ ಬೆಳಿಗ್ಗೆ ಆಲೂಗಡ್ಡೆ ಪಲ್ಯ ದೋಸೆ ಮಾಡಿದ್ದಲ್ವ ಮಕ್ಕಳಿಗೆ, ಅದು ಸ್ವಲ್ಪ ಪಲ್ಯ ಮಿಕ್ಕಿತ್ತು. ಏನಾದರೂ ಸ್ವಲ್ಪ ಸ್ನ್ಯಾಕ್ಸ್ ಥರ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಪೂರಿ ಇತ್ತು, ಅದು ಪೂರಿನೆಲ್ಲ ಎಣ್ಣೆಲಿ ಕರೆದು ಹಾಗೆ ಮೊಳಕೆ ಕಟ್ಟಿದ್ದು ಸ್ವಲ್ಪ ಹೆಸರು ಕಾಳಿತ್ತು, ಅದ್ರ ಜೊತೆಲಿ ಈ ಥರ ಮಾಡಿಕೊಟ್ಬಿಡೋಣ ಮಕ್ಕಳು ತಿಂತಾರಂಗೆ. ನನಗೂ ಸ್ವಲ್ಪ ಬಾಯಿಗೆಲ್ಲ ಏನಾದ್ರು ತಿನ್ನಬೇಕು ಅನಿಸ್ತಾ ಇತ್ತು. ಜಸ್ಟ್ ಹಾಗೆ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಒಂದೆರಡು ಕಾಳು ಮೆಣಸು ಹಾಕಿ, ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಹಾಕಿ ಇಷ್ಟು ರುಬ್ಬಿಟ್ಕೊಂಡಿದ್ದೀನಿ. ಅದಕ್ಕೆ ಏನು ಹಾಕಿದ್ದೀನಿ ಅಂದರೆ ಪನ್ನೀರಿಗೆ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಚಾಟ್ ಮಸಾಲ, ಉಪ್ಪು, ಹುಣಸೆ ಹುಳಿ ಇಲ್ಲ ನಿಂಬೆ ಹುಳಿ ಹಾಕ್ಬೋದು. ನಾನು ಇದಕ್ಕೆ ನಿಂಬೆ ಹುಳಿ ಹಾಕ್ಕೊಂಡಿದ್ದೀನಿ. ಇದಿಷ್ಟೇ ರೆಡಿ ಆಯಿತು ಪಾನಿ. ಮನೆಯಲ್ಲೇ ಪೂರಿ ಇತ್ತಲ್ಲ ಕರೆದ್ಬಿಟ್ಟು ಆಲೂಗಡ್ಡೆ ಪಲ್ಯ ಇತ್ತಲ್ವ ಅದನ್ನ ಹಾಕ್ಕೊಂಡು ಹೆಸ್ರು ಕಾಳು ಹಾಕ್ಕೊಂಡು ತಿಂದ್ವಿ. ಚೆನ್ನಾಗಿ ಸೂಪರಾಗಿತ್ತು ಹೆಸ್ರು ಕಾಳಲ್ಲೇ ಬೇಯಿಸಿಡ್ಕೊಂಡಿಲ್ಲ, ಹಾಗೆ ಹಸಿ ಮೊಳಕೆ ಬಂದಿತ್ತಲ್ವ ಅದನ್ನೇ ಹಾಕ್ಕೊಂಡು ತಿಂದ್ವಿ. ಚೆನ್ನಾಗಿತ್ತು ಮಾತ್ರ, ಸೂಪರಾಗಿ ಬಿತ್ತು. ನೀವು ಈ ರೀತಿ ಟ್ರೈ ಮಾಡಿ, ಹಾಗೆ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟೇ ಸಿಂಪಲ್, ಹೊರಗಡೆ ಎಲ್ಲ ತರೋದಕ್ಕಿಂತ ಇದು ಸ್ವಲ್ಪ ಪಾನಿ ಒಂದು ರೆಡಿ ಮಾಡ್ಕೊಳ್ಳೋದು ಅಷ್ಟೇ, ಸ್ವಲ್ಪ ಹೊತ್ತು ಟೈಮ್ ಹಿಡಿಯುತ್ತೆ. ಅದನ್ನ ಬಿಟ್ಟರೆ ಎಲ್ಲ ಆರಾಮಾಗೆ ಹಾಕಿ ಮಾಡಿಕೊಂಡು ತಿನ್ಕೊಬೋದು. ಸಂಜೆ ಮಕ್ಕಳಲ್ಲೆಲ್ಲ ಸ್ನ್ಯಾಕ್ಸ್ ಎಲ್ಲ ಮಾಡಿಕೊಟ್ಟು ಪಾನಿಪುರಿ ಅಥವಾ ಗೋಲ್ಗಪ್ಪ ಏನಂತಾರದನ್ನೆಲ್ಲ ತಿಂದ್ಕೊಂಡು ಮಕ್ಕಳು ಟ್ಯೂಷನಿಗೆ ಕೂಡ ಹೋದರು. ನಂದು ಸಂಜೆ ಕೆಲಸ ಇನ್ನೇನು ಊಟದ ಬಾಕ್ಸು ಮತ್ತು ಟೀ ಕಾಫಿ ಮಾಡ್ಕೊಳ್ಳೋದು, ಹಾಲಿನ ಪಾತ್ರೆಗಳೆಲ್ಲ ತೊಳೆಯೋದು ಎಲ್ಲ ಸಿಕ್ಕಾಪಟ್ಟೆ ಪಾತ್ರೆ ಆಗಿಬಿಡುತ್ತೆ. ಇವಾಗ ಮಕ್ಕಳಿಗೆಲ್ಲ ಮಾಡಿಕೊಟ್ಟಿದ್ದಲ್ಲ ಅದೆಲ್ಲ ಪಾತ್ರೆಗಳೆಲ್ಲ ಹಾಗೆ ಇರುತ್ತೆ. ನೆಕ್ಸ್ಟ್ ಹಾಗೆ ನಾನು ಟೀ ಮಾಡ್ಕೊತಾನೆ ಒಂದೊಂದೇ ಪಾತ್ರೆಗಳೆಲ್ಲ ತೊಳೆದು ಎತ್ತಿಟ್ಕೊಂಡ್ಬಿಡ್ತೀನಿ. ಹಾಗೆ ನಾನು ಸಂಜೆ ಬೆಣ್ಣೆ ಕಾಯಿಸ್ತಾ ಇದ್ದಲ್ವ, ಆವಾಗ ಏನೋ ಮಾತಾಡ್ತಾ ಇದ್ದೆ, ನೋಡಿದ್ರೆ ಬೆಣ್ಣೆ ಕಾಯಿಸೋದು. ಆ ಬೆಣ್ಣೆ ಕಾಯಿಸ್ಬೇಕಾದ್ರೆ ಏನಾಗುತ್ತೆ ಅಂದರೆ ಸ್ಟಾರ್ಟಿಂಗ್ ಕಾಯಿಸ್ಬೇಕಾದ್ರೆ ಅದು ಮೇಲೆ ನೊರೆ ಬರಲ್ಲ. ಅದು ಏನಾಗುತ್ತೆ ಅಂದರೆ ಕಾಯಿಸ್ತಾ ಇನ್ನೇನು ಸ್ವಲ್ಪ ಬೆಣ್ಣೆ ಬರ್ತಾ ಇದೆ, ಟಪ ಅಂತ ಸೌಂಡ್ ಬರುತ್ತೆ ಅಂತ ಅನ್ನೋ ಟೈಮಲ್ಲಿ ಏನಾಗುತ್ತೆ, ಮೇಲೆ ಉಕ್ಕು ಬರುತ್ತೆ. ಅದು ಯಾಕೆ ಉಕ್ಕು ಬರುತ್ತೆ ಅಂತ ಗೊತ್ತಿಲ್ಲ. ಯಾರಿಗಾದ್ರೂ ಗೊತ್ತಿದ್ದರೆ ಪ್ಲೀಸ್ ಕಮೆಂಟ್ ಹಾಕಿ, ಅದಕ್ಕೆ ಏನಾದರೂ ಸೊಲ್ಯೂಷನ್ ಯಾರಾದರೂ ಕೊಡ್ತಾರಾ ಅಂತ ಕೇಳ್ತಾ ಇದ್ದೀನಿ. ಓಕೆ. ಹಾಗೆ ನುಗ್ಗೆ ಸೊಪ್ಪು ಮತ್ತು ಮೆಂತೆಕಾಳು, ಏಲಕ್ಕಿ, ಒಂದು ಲವಂಗ ಇಷ್ಟು ಪುಡಿ ಮಾಡಿ ಅರಿಶಿನ ಪುಡಿ ಉಪ್ಪು ಹಾಕ್ಕೊತೀನಿ ಅಷ್ಟೇ. ಹಾಗೆ ನುಗ್ಗೆ ಸೊಪ್ಪು ಮತ್ತು ಅರಿಶಿನದೆಲ್ಲ ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡಿಕೊಂಡು ಬೆಣ್ಣೆ ಕಾಯಿಸ್ತೀನಿ. ಇದಿಷ್ಟೇ. ಅದು ಯಾಕೆ ಉಕ್ಕುತ್ತೆ ಅಂತ ಗೊತ್ತಿಲ್ಲ. ಯಾವಾಗಲೋ ಒಂದು ಟೈಮ್ ಅಪರೂಪಕ್ಕೆ ಉಕ್ಕುದೇ ಇರೋದು, ಮೇಲೆ ನೊರೆ ಬರ್ದಿರೋದಂಗೆ ಅಂದರೆ ಅಪರೂಪ. ಆದರೆ ತುಂಬ ಸರಿ ಇದೇ ಥರ ಮೇಲೆ ಉಕ್ಬಿಡುತ್ತೆ. ನೋಡೋಣ ಅದಕ್ಕೆ ಯಾರಾದರೂ ಏನಾದರೂ ಸೊಲ್ಯೂಷನ್ ಹೇಳ್ತೀರಾ ನೋಡಿ, ಪರಿಹಾರನ ಅಂತ ಕೇಳ್ಕೊತೀನಿ. ಹಾಗೆಯೇ ಕೆಲಸ ಮಾಡ್ಕೊತ ಚಿಕ್ಕ ಮಗ ಇದಲ್ಲಲ್ವ, ಅವನಿಗೆ ಓದಿಸೋದು ಬರ್ಸೋದು ಎಲ್ಲ ಇದ್ದೇ ಇರುತ್ತೆ. ಸಂಜೆ ಹೀಗೆ ನಾನು ಪಾತ್ರೆ ತೊಳೆಯೋದು ಮತ್ತು ಬಂದು ಏನಾದರೂ ತೋರಿಸ್ಕೊಡೋದು, ತಲೆ ತಿಂತಾ ಇರ್ತಾನೆ. ಅವ್ನಿಗೇನಾದರೂ ಒಂದು ಹೋಮ್ವರ್ಕ್ ಬರೀ ಅಂದರೆ ಅವ್ನಿಗೆ ಬರೆಯೋ ತನಕ ಸಮಾಧಾನ ಇರೋಲ್ಲ. ನನಗೇನು ಕೊಟ್ಟಿದ್ದು ಹೋಮ್ವರ್ಕು ಬೇಗ ಮುಗಿಸ್ಬೇಕು, ನನಗೆ ತಂದು ತೋರಿಸ್ಬೇಕು ಒಂದು ಅಷ್ಟೇ ಒಂದು. ಆಮೇಲೆ ತೋರಿಸೋ ತನಕ ಒಂದೇ ಸಮ ಬಂತಲೆ ತಿಂತಾ ಇರ್ತಾನೆ. ಅವನಿಗೂ ಕೂಡ ತೋರಿಸ್ಕೊತ ಅಡುಗೆ ಮಾಡ್ಕೊತಾ ಇರ್ತೀನಿ. ಹಾಗೆ ನನ್ನ ದೊಡ್ಡ ಮಗ ಕೂಡ ಟ್ಯೂಷನಿಂದ ಬಂದ, ಏನೇನು ಹೋಮ್ವರ್ಕ್ ಕಂಪ್ಲೀಟ್ ಆಗಿ ಅಂತ ನಾನು ಕೂಡ ಎಲ್ಲ ಚೆಕ್ ಮಾಡ್ತಾ ಇರ್ತೀನಿ. ಇಲ್ಲಾಂದರೆ ತಪ್ಪಿಸ್ಕೊಂಡ್ಬಿಡ್ತಾನೆ, ಹೋಮ್ವರ್ಕ್ ಎಲ್ಲ ಮಾಡೋದೇ ಇಲ್ಲ. ಒಂದೊಂದ್ಸರಿ ಸುಳ್ಳು ಹೇಳ್ಬಿಡ್ತಾನೆ ಹೋಮ್ವರ್ಕ್ ಆಗಿದೆ ಅಂತೇಳಿ. ಹಾಗಾಗಿ ನಾನು ಕೂಡ ಚೆಕ್ ಮಾಡ್ತಾ ಇರ್ತೀನಿ. ನೋಡ್ಬೋದು ನಾನು ರಾತ್ರಿ ಟೈಮಲ್ಲೆಲ್ಲ ಯಾಕೆ ಜಾಸ್ತಿ ಎಲ್ಲ ಅಡುಗೆ ಎಲ್ಲ ಮಾಡೋಕ್ಕೆ ಹೋಗೋದಿಲ್ಲ.
ಮತ್ತು ವೀಡಿಯೋ ಎಲ್ಲ ಮಾಡೋಕ್ಕೆ ಹೋಗೋದಿಲ್ಲ. ಅಂದರೆ ಇದಕ್ಕೇ ನೋಡ್ಬೋದು ಮಕ್ಕಳಿಗೆಲ್ಲ ಓದಿಸ್ಕೊಡೋಕ್ಕಾಗೋದಿಲ್ಲ. ಹಾಗಾಗಿ ರಾತ್ರಿ ಟೈಮಲ್ಲಿ ಎಂಥ ಅಡುಗೆನೂ ಮಾಡೋಕ್ಕೆ ಹೋಗೋದಿಲ್ಲ. ಸ್ವಲ್ಪ ಮಕ್ಕಳು ದೊಡ್ಡವಾಗಿ ಅವರಾಗಿ ಅವರು ಓದ್ಕೊಳ್ಳೋಕ್ಕೆ ಸ್ವಲ್ಪ ಕೂತ್ಕೊಬೇಕು. ಅವ್ರಾಗಿ ಅವ್ರ ತಿಳುವಳಿಕೆ ಬರೋ ತನಕ ನಮ್ಮ ಕೈಲಿ ಎಂಥದ್ದು ರಾತ್ರಿ ಟೈಮಲ್ಲಿ ಜಾಸ್ತಿ ಎಕ್ಸ್ಟ್ರಾ ಏನೂ ಮಾಡೋಕ್ಕೆ ಹೋಗೋದಿಲ್ಲ. ಮಧ್ಯಾಹ್ನ ನಾನು ಏನು ಸಾಂಬಾರು ಮಾಡಿಟ್ಕೊಂಡಿರ್ತೀನೋ ಅದೇ ಸಾಂಬಾರಿಗೆ ರಾತ್ರಿ ಅನ್ನ ಮಾಡ್ಕೊತೀನಿ. ಇಲ್ಲ ಏನಾದರೂ ಸಾಂಬಾರಿಗೆ ಮುದ್ದೆ ಬೇಕು ಅಂದರೆ ಮುದ್ದೆ ಏನಾದರೂ ಮಾಡ್ಕೊತೀನಿ. ಡೈಲಿ ಮುದ್ದೆ ಎಲ್ಲ ಮಾಡೋಕ್ಕೆ ಹೋಗೋದಿಲ್ಲ. ಒಂದೊಂದು ಸಾಂಬಾರಿಗೆ ಸೂಟ್ ಆಗುತ್ತಲ್ಲ ಆ ಥರ ಸಾಂಬಾರುಗಳಿಗೆಲ್ಲ ನಾನು ಮುದ್ದೆ ಮಾಡ್ಕೊತಾ ಇರ್ತೀನಿ. ಇವಾಗ ನಾನು ಸ್ವಲ್ಪ ಮುದ್ದೆ ಮಾಡೋಣ ಅಂತ ಇಟ್ಟಿದ್ದೆ. ನನ್ನ ದೊಡ್ಡ ಮಗನಿಗೆ ಬಂದುಬಿಟ್ಟು ಈ ರಾಗಿದು ಅಂಬಲಿ ಮುದ್ದೆ ಮಾಡೋಕ್ಕೆ ಇಟ್ಟಿರ್ತೀವಲ್ಲ ಅದು ಅಂಬಲಿ ಕುಡಿತಾನೆ. ಜಾಸ್ತಿ ಮುದ್ದೆ ಇಷ್ಟ ಮಾಡಲ್ಲ. ಮುದ್ದೆ ತಿನ್ನಲ್ಲ ಮಕ್ಕಳು, ಸ್ವಲ್ಪ ಕಡಿಮೆನೇ ತಿನ್ನೋದು. ಏನಾದರೂ ಮಾಡಿ ಒತ್ತಾಯ ಮಾಡಿ ಹೇಳ್ತಾ ಇರ್ತೀನಿ ತಿನ್ನಿರಪ್ಪ ಅಂತ. ಒಂದೊಂದು ಟೈಮ್ ಮೂಡಿದ್ದಂಗೆ ಮುದ್ದೆ ಊಟ ಮಾಡ್ತಾರೆ, ಒಂದೊಂದು ಸರಿ ಊಟ ಮಾಡೋದಿಲ್ಲ. ಹಾಗೆ ಗಂಜಿ ಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದ. ನಾನು ಅದರಲ್ಲೇ ಒಂದು ಲೋಟ, ದೊಡ್ಡ ಲೋಟ ಇರ್ತಾ ನೀರಿನ ಲೋಟ, ಅದರಲ್ಲಿ ಒಂದು ಲೋಟ ಎಕ್ಸ್ಟ್ರಾ ಗಂಜಿ ತೆಗೆದು ಕೊಟ್ಬಿಡ್ತೀನಿ ಅವನಿಗೆ. ಅವನು ಅದಕ್ಕೆ ಸ್ವಲ್ಪ ಸಕ್ಕರೆನೋ ತುಪ್ಪನ ಹಾಕ್ಕೊಂಡು ಆ ರಾಗಿ ಗಂಜಿನ ಕುಡಿತಾನೆ. ಇದು ನಾವು ಸಿರಿಧಾನ್ಯ ಗಂಜಿ ಬರುತ್ತಲ್ಲ ಅದನ್ನು ಕುಡಿ ಅಂದರೆ ಕುಡಿಯೋದಿಲ್ಲ ನಮ್ಮ ದೊಡ್ಡ ಮಗ. ಬರೀ ರಾಗಿ ಗಂಜಿ ಇರುತ್ತಲ್ಲ ಅದನ್ನು ಇಷ್ಟಪಟ್ಬಿಟ್ಟು ಕುಡಿತಾರೆ. ನಾನು ಕೂಡ ಎಲ್ಲರಿಗೂ ಊಟ ಎಲ್ಲ ಕೊಟ್ಟು ಊಟ ಎಲ್ಲ ಮಾಡಿಕೊಂಡು ಊಟ ಎಲ್ಲ ಮುಗೀತು ಎಲ್ರದ್ದು. ಕ್ಲೀನಿಂಗ್ ಎಲ್ಲ ಆಯಿತು. ಬೆಳಗ್ಗೆಗೆ ಜವಳಿಕಾಯಿ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕಟ್ ಮಾಡಿ ಇಟ್ಬಿಡೋಣ. ಇದಂತೂ ತುಂಬ ಟೈಮ್ ಆಗುತ್ತೆ. ಬೆಳಗ್ಗೆ ಟೈಮಲ್ಲಿ ಬಿಡಿಸ್ಕೊಳಕ್ಕೆ ಆಗೋದಿಲ್ಲ. ಈ ಬೀನ್ಸ್ ಆದರೂ ಸೋಸಿ ಇಟ್ಕೊಬೋದು, ಅಲ್ಲ ಕಟ್ ಮಾಡ್ಕೊಬೋದು ಬೆಳಗ್ಗೆ ಟೈಮು. ಜವಳಿಕಾಯಿ ಮಾತ್ರ ಬೆಳಗ್ಗೆ ಟೈಮಲ್ಲಿ ಕಟ್ ಮಾಡ್ಕೊಂಡು ಪಲ್ಯ ಮಾಡೋಕ್ಕಂತೂ ಸಾಧ್ಯನೇ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ರಾತ್ರಿಯೇ ಕೂತ್ಕೊಂಡ್ಬಿಟ್ಟು ಎಲ್ಲ ಈ ರೀತಿ ಕಟ್ ಮಾಡ್ತೀನಿ. ನಾನು ಆರೆಲ್ಲ ತೆಗಿಯೋಕ್ಕೆ ಹೋಗೋದಿಲ್ಲ. ತುಂಬ ಹೊತ್ತು ಟೈಮ್ ಆಗಿಬಿಡುತ್ತೆ. ಆಮೇಲೆ ಬರೋದಿಲ್ಲ, ಸ್ವಲ್ಪ ಸ್ವಲ್ಪ ಬಂದುಬಿಡುತ್ತೆ. ಹಾಗಾಗಿ ನಾನು ಈ ರೀತಿ ತೊಟ್ಟಲೆಲ್ಲ ಆ ಕಡೆ ಎಕ್ಸ್ಟ್ರಾ ತೆಗೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿರ್ತೀನಿ. ಹಾಗೆ ನಾನಿಲ್ಲಿ ಕಾಬೂಲ್ ಕಡಲೆಕಾಳು ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಬಿಳಿ ಕಾಬೂಲ್ ಕಡಲೆಕಾಳು ಬರುತ್ತಲ್ಲ ಅದು ನೆನೆಸ್ಬಿಟ್ಟಿದ್ದೆ. ಸಿಂಪಲ್, ಇಲ್ಲ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಮಾಡ್ಕೊಂಡು ನೋಡಿ. ಈರುಳ್ಳಿ ಮತ್ತು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊ ಇದ್ವಲ್ಲ, ನಾನು ಟೊಮೆಟೊನ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಆ ಟೊಮೆಟೊಗೆ ಖಾರದ ಪುಡಿ, ಧನಿಯಾ ಪುಡಿ ಮತ್ತು ಗರಂ ಮಸಾಲ, ನನ್ನ ಹತ್ರ ಸ್ವಲ್ಪ ಚೋಲೆ ಮಸಾಲ ಪ್ಯಾಕೆಟ್ ಇತ್ತು, ಅದೊಂದು ಸ್ಪೂನ್, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಈ ಟೊಮೆಟೊ ಮಾತ್ರ ಸಪ್ರೇಟಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಪೇಸ್ಟ್ ಮಾಡಿಕೊಂಡ್ರೆ ಅದು ಸ್ವಲ್ಪ ಗ್ರೇವಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದು ನೋಡ್ಬೋದು ಕಾಬೂಲ್ ಕಡಲೆಕಾಳನ್ನು ನೈಟೇ ನೆನೆಸಿಟ್ಟಿದ್ದೆ. ತುಂಬಾ ಚೆನ್ನಾಗಿರುತ್ತೆ ಇದು ಟೇಸ್ಟ್. ಇದನ್ನು ಪೂರಿ ಜೊತೆಗೂ ಮಾಡ್ಕೊಬೋದು, ಸೂಪರಾಗಿರುತ್ತೆ. ನಾನು ಇದನ್ನು ಚಪಾತಿ ಜೊತೆ ಮಾಡ್ಕೊಂಡಿದ್ದೆ. ರೊಟ್ಟಿ ಜೊತೆಲಿ ಅಷ್ಟೊಂದು ಇದಾಗಲ್ಲ. ಪರೋಟ ಪೂರಿ ಜೊತೆಗೆ ಚೆನ್ನಾಗಿ ಸೂಟ್ ಆಗುತ್ತೆ. ನೋಡ್ಬೋದು ಈ ಮಸಾಲೆ ಜೊತೆಗೆ ನಾನು ಕಾಬೂಲ್ ಕಡಲೆಕಾಳು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡುತ್ತಾ ಇದ್ರೆ ಹಾಗೆ ತಿನ್ನಬೇಕು ಅನಿಸ್ತಾ ಇದೆ. ಇದಿಷ್ಟು ಜಸ್ಟ್ ಹಾಗೆ ಬೇಯಿಸಿಟ್ಕೊಂಡು ಈ ರೀತಿ ಮಸಾಲ ಒಗ್ಗರಣೆ ಕೊಡ್ಕೊಂಡ್ರೆ ಇದೊಂಥರ ಚೆನ್ನಾಗಿರುತ್ತೆ. ಮಸಾಲ ಒಗ್ಗರಣೆ ಥರ ಚೆನ್ನಾಗಿರುತ್ತೆ. ಇಷ್ಟೇ ಸಿಂಪಲಾಗಿ ಕೊಡ್ಕೊಂಡ್ರೆ ಮುಗೀತು. ಹಾಗೆ ಕೂಡ ಸೈಡ್ಸಲ್ಲಿ ಕೂಡ ತಿನ್ಬೋದು. ನಾನಿಲ್ಲಿ ಇವಾಗೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಅರ್ಧ ಲೋಟ ಅಷ್ಟು ನೀರು ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಒಂದು ವಿಷಲ್ ಹಾಕ್ಸ್ಕೊತೀನಿ. ಜಾಸ್ತಿ ವಿಷಲ್ ಹಾಕ್ಸ್ಕೊಂಡ್ರೆ ಬೆಂದೋಗ್ಬಿಡುತ್ತೆ. ತುಂಬ ಏನು ಬೆಂದೋಗಲ್ಲ, ಸ್ವಲ್ಪ ಬೆಂದುಬಿಟ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಹಾಗಾಗಿ ಒಂದೇ ಒಂದು ವಿಷಲ್ ಹಾಕ್ಸ್ಕೊತಾ ಇದ್ದೀನಿ. ಇಲ್ಲಿ ನಾನು ಮಸಾಲೆಗೆ ನೆಕ್ಸ್ಟು ಗೋಡಂಬಿ ಹಾಕ್ಕೊಂಡಿದ್ದೀನಿ. ಗೋಡಂಬಿ ಇಲ್ಲ ಅಂದರೆ ಸ್ವಲ್ಪ ಹುರ್ಗಡ್ಲೆ ಹಾಕ್ಕೊಡ್ರಿ, ಗ್ರೇವಿ ಚೆನ್ನಾಗಿ ಬರುತ್ತೆ. ಚಕ್ಕೆ ಲವಂಗ ಎಲ್ಲ ಲೈಟಾಗಿ ಹಾಕ್ಕೊತೀನಿ. ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಲೈಟಾಗಿ ಹಾಕ್ಕೊತೀನಿ. ಜಾಸ್ತಿ ಹಾಕೊಂಡ್ರೆ ಏನಾಗುತ್ತೆ, ಮಸಾಲ ತುಂಬ ಆಗಿಬಿಡುತ್ತೆ, ಅಷ್ಟು ತಿನ್ನೋಕ್ಕೆ ಚೆನ್ನಾಗಿರೋದಿಲ್ಲ. ನಾನಿಲ್ಲಿ ಒಂದು ಚಿಕ್ಕದೊಂದು ಬೌಲಷ್ಟು ಹಸಿ ಕೊಬ್ಬರಿ ತುರಿ ಹಾಕ್ಕೊಂಡಿದ್ದೀನಿ. ಈ ಕೊಬ್ಬರಿ ತುರಿ ಇದಿಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ನೈಸಾಗಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ಚೆನ್ನಾಗಾಗುತ್ತೆ ಗೋಡಂಬಿ ಹಾಕೋದ್ರಿಂದ. ಹಾಗೆ ಟೇಸ್ಟ್ ಕೂಡ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ನಾವು ಹೋಟ್ಲಲ್ಲೆಲ್ಲ ತಿಂತೀವಲ್ವ ಅದೇ ಥರ ಇರುತ್ತೆ. ಅದು ಗೋಡಂಬಿ ಇಲ್ಲ ಅಂದರೆ ಪರವಾಗಿಲ್ಲ, ಸ್ವಲ್ಪ ಹುರ್ಗಡ್ಲೆ ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ನಾನಿವಾಗ ಸ್ವಲ್ಪ ಆಲೂಗಡ್ಡೆ ಸೇರಿಸ್ಕೊತಾ ಇದ್ದೀನಿ. ಮಕ್ಕಳು ಒಂದು ಕಾಳುಗಳು ತಿನ್ನೋಕ್ಕೆ ಇಷ್ಟಪಡಲ್ಲ ಒಂದೊಂದು ಟೈಮ್, ಬೇಕಾದರೆ ಆಲೂಗಡ್ಡೆನೂ ತಿಂತಾರೆ ಅಂತ ಹೇಳ್ಬಿಟ್ಟು ನಾನು ಮೀಡಿಯಮ್ ಸೈಜ್ ಆಲೂಗಡ್ಡೆನ ಸಿಪ್ಪೆ ತೆಗೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಸೇರಿಸಿಟ್ಕೊಂಡಿದ್ದೀನಿ. ಆಲೂಗಡ್ಡೆ ಒಂದು ಅರ್ಧ ಬೆಂದ ನಂತರ ನಾನೇನು ಕೊಬ್ಬರಿ ಎಲ್ಲ ರುಬ್ಬಿಟ್ಕೊಂಡಿದ್ನಲ್ವ ಅದನ್ನು ಸೇರಿಸ್ಕೊತಾ ಇದ್ದೀನಿ. ನೋಡ್ಬೋದು ಇದಿಷ್ಟನ್ನು ಸೇರಿಸ್ಕೊಂಡ್ರೆ ಒಂದು 5-10 ನಿಮಿಷ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ. ಮತ್ತು ಕುಕ್ಕರ್ನೆಲ್ಲ ಮುಚ್ಚಿಬಿಟ್ಟು ಕೂಗ್ಸಲ್ಲ ನಾನು. ಇದಿಷ್ಟನ್ನೇ ಹಾಗೆ ಡೈರೆಕ್ಟಾಗಿ ಬಿಸಿ ಮಾಡ್ಕೊತೀನಿ, ಕುದಿಸ್ಕೊತೀನಿ. ನೋಡ್ಬೋದು ಲಾಸ್ಟಲ್ಲೇ ಸ್ವಲ್ಪ ಬೆಣ್ಣೆ ಹಾಕ್ಕೊತಿದ್ದೀನಿ. ಬೆಣ್ಣೆ ಮತ್ತು ಹಸಿರು ಕಲರ್ ಪಲಾವ್ ಎಲೆ ಬರುತ್ತಲ್ವ ಅದು ಪಲಾವ್ ಎಲೆ, ಹಾಗೆ ಸ್ವಲ್ಪ ಕಸೂರಿ ಮೇಥಿ, ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಒಂದು 10-15 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬಿಸಿ ಮಾಡಿಕೊಂಡ್ರೆ ರೆಡಿ ಆಯಿತು ಕಾಬೂಲ್ ಕಡಲೆಕಾಳು ಪಲ್ಯ. ಇದು ತುಂಬ ಬೇಗ ಈಸಿಯಾಗಿ ಮಾಡ್ಕೊಬೋದು. ನಾನು ವಿಡಿಯೋ ಎಡಿಟಿಂಗ್ ಮಾಡ್ಕೊತ ಮಾಡೋಕ್ಕೆ ಹೋದರೆ ತುಂಬ 1 ಅವರ್ ಟೈಮ್ ತೊಗೊಳುತ್ತೆ. ಎಲ್ಲ ನೀವು ವೀಡಿಯೋಗೆ ತೋರಿಸಿ ಮಾಡಬೇಕಲ್ವ, ತುಂಬ ಟೈಮ್ ತೊಗೊಳುತ್ತೆ. ಹಾಗೆ ಮಾಡೋದಾದರೆ ಬೇಗ ಒಂದು ಅರ್ಧ ಗಂಟೆಯಲ್ಲೇ ರೆಡಿ ಮಾಡ್ಬೋದು. ನಾನಿಲ್ಲಿ ಚಪಾತಿನ ಫೋಲ್ಡ್ ಮಾಡಿ ಉಜ್ಕೊತಾ ಇದ್ದೀನಿ. ನೋಡಿ ಫೋಲ್ಡ್ ಮಾಡಿ ಉಜ್ಜಿದ್ರೆ
ಚೆನ್ನಾಗಿ ಈ ರೀತಿಯಾಗಿ 3 ಲೇಯರಾಗಿ ಚಪಾತಿ ಚೆನ್ನಾಗಿ ಬರುತ್ತೆ, ಸ್ಮೂತಾಗಿರುತ್ತೆ. ನಮ್ಮನೇಲಿ ರೆಗ್ಯುಲರಾಗಿ ಯಾವಾಗಲೂ ಇದೇ ಥರನೇ ಚಪಾತಿ ಮಾಡೋದು, ಅಷ್ಟು ಚೆನ್ನಾಗಿರುತ್ತೆ. ಇದ್ರ ಜೊತೆಯಲ್ಲಿ ಪರೋಟ ಯಾವ ಥರ ಸ್ಮೂತ್ ಇರುತ್ತೋ ಆ ಥರ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿ. ಇವಾಗ ಚಪಾತಿ ಮಧ್ಯಾಹ್ನಕ್ಕೆಲ್ಲ ಏನಾಗ್ಬಿಡುತ್ತೆ, ಸ್ವಲ್ಪ ಗಟ್ಟಿಯಾಗುತ್ತೆ. ಮಕ್ಕಳು ಈ ಥರ ತಿಂದು ಅಭ್ಯಾಸ ಆಗಿ ನಮ್ಮ ಮನೇಲಿ ಹಾಗೇ ಉದ್ದಿದ್ರೆ ಚಪಾತಿನ ತಿನ್ನೋದೇ ಇಲ್ಲ, ಗಟ್ಟಿ ಇದೆ ಅಂತ ಹೇಳ್ಬಿಡ್ತಾರೆ. ಎಂತ ಮಾಡೋದು, ಅಭ್ಯಾಸ ಆಗಿಬಿಟ್ಟಿದೆ ಅಲ್ವಾ. ಇದೇ ಥರನೇ ಚಪಾತಿ ಮಾಡೋದು. ಈ ರೀತಿಯಾಗಿ 3 ಲೇಯರ್ ಚಪಾತಿ ಮಾಡ್ಕೊಂಡು ನೋಡಿ, ಚೆನ್ನಾಗಿರುತ್ತೆ. ಹಾಗೆ ಕಾಳು ಕಡಲೆಕಾಳು ಪಲ್ಯ ಮತ್ತು ಚಪಾತಿ ಜೊತೆ ತುಂಬಾ ಕಾಂಬಿನೇಷನ್ ಸೂಪರಾಗಿತ್ತು. ಯಾರೆಲ್ಲ ಟ್ರೈ ಮಾಡಿಲ್ಲ ರೆಸಿಪಿನ, ಯಾರಿಗೆ ಬರೋದಿಲ್ಲ ಅವರು ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನೆಕ್ಸ್ಟು ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.